ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಜಿಯೋದವರು BGMI ಜೊತೆ ಕೊಲಾಬರೇಟ್ ಆಗಿ 2 ಹೊಸ ರೀಚಾರ್ಜ್ ಪ್ಲಾನನ್ನು ತಗೊಂಡ್ಬಂದಿದ್ದಾರೆ. ಒಂದು ₹495, ಇನ್ನೊಂದು ₹545. ಈ ಎರಡೂ ಕೂಡ 28 ದಿನಗಳ ವ್ಯಾಲಿಡಿಟಿ ಹೊಂದಿರುವಂಥ ಪ್ಲ್ಯಾನ್ಗಳು. ಎರಡರಲ್ಲೂ ಕೂಡ ಫ್ರೀ ಕಾಲ್ ನಮಗೆ ಸಿಗುತ್ತೆ. ₹495 ಪ್ಲ್ಯಾನಲ್ಲಿ ದಿನಕ್ಕೆ 1.5 GB ಪ್ಲಸ್ ಅಡಿಷ್ನಲ್ 5 GB ಸಿಗುತ್ತೆ. ನಂತರ ₹545ರಲ್ಲಿ ನಮಗೆ ದಿನಕ್ಕೆ 2 GB, ಇದರಲ್ಲೂ ಕೂಡ ಅಡಿಷ್ನಲ್ 5 GB ನಮಗೆ ಸಿಗ್ತಾ ಇದೆ. ಸೊ ನೀವು ಇದನ್ನು ಪರ್ಚೇಸ್ ಮಾಡಿದ್ರೆ ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ, ಜಿಯೋದವ್ರದ್ದು ಕ್ಲೌಡ್ ಗೇಮಿಂಗ್ ಸರ್ವಿಸ್ ನಿಮಗೆ 28 ದಿನಕ್ಕೆ ಫ್ರೀಯಾಗಿ ಸಿಗುತ್ತೆ. ಜೊತೆಗೆ BGMIನಲ್ಲಿ ಸ್ಕಿನ್ ಕೂಡ ಫ್ರೀಯಾಗಿ ಸಿಗ್ತಾ ಇದೆ. ಇದು ಹೆಂಗಪ್ಪ ರಿಡೀಮ್ ಮಾಡೋದು ಅಂತ ಅಂದರೆ, ನೀವು MyJio ಅಪ್ಲಿಕೇಶನಲ್ಲಿ BGMI ಕೂಪನ್ ಬರುತ್ತೆ. ಆ ಕೂಪನ್ನ ಈ ಗೇಮ್ ಒಳಗಡೆ ರಿಡೀಮ್ ಮಾಡಿಕೊಂಡ್ರೆ ನಿಮಗೆ ಸ್ಕಿನ್ ಸಿಗುತ್ತೆ, ಆಯಿತಾ. ಇನ್ನು ಕ್ಲೌಡ್ ಬೇಸ್ಡ್ ಗೇಮಿಂಗನ್ನು ನೀವು ಯಾವ ರೀತಿ ಎಕ್ಸೆಸ್ ಮಾಡ್ಬೋದು ಅಂತ ಅಂದರೆ, ರೀಚಾರ್ಜ್ ಆದ ತಕ್ಷಣ ಆಟೋಮೆಟಿಕ್ ಅದೇ ಮೊಬೈಲ್ ನಂಬರಿಂದ ಅವ್ರ ಪ್ಲ್ಯಾಟ್ಫಾರ್ಮಿಗೆ ಲಾಗಿನ್ ಆದ್ರೆ ಆಯಿತು, ಆಟೋಮೆಟಿಕ್ ಆಗೋದು ಆ್ಯಕ್ಟಿವೇಟ್ ಆಗಿರುತ್ತೆ. ಸೊ ಕ್ಲೌಡ್ ಬೇಸ್ಡ್ ಗೇಮನ್ನು ನೀವು ಆಡ್ಕೋಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ ಇನ್ ಕೇಸ್ ರೀಚಾರ್ಜ್ ಮಾಡ್ಕೊಳ್ಳೋ ಪ್ಲ್ಯಾನ್ ಇದ್ದರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಜಿಯೋದವರು ಒಂದು Wi-Fi 6 ರೂಟರ್ನ ಲಾಂಚ್ ಮಾಡಿದ್ದಾರೆ, ಆಯಿತಾ. ಇದು ಒಂದು ರೀತಿ ಎಕ್ಸ್ಟೆಂಡರ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ, ರಿಪೀಟರ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಇದರ ಹೆಸರು ಬಂದ್ಬಿಟ್ಟು ಜಿಯೋ AX6000 ಅಂತ, ಆಯಿತಾ. ಯೂನಿವರ್ಸಲ್ ರೂಟರ್ ಅಂತ ಕರೀತಾರೆ. ಇದೇ ಹೆಸರಿನಲ್ಲಿ TP ಲಿಂಕಲ್ಲೂ ಕೂಡ ಒಂದು ರೂಟರ್ ಇದೆ, ಆಯಿತಾ. TP ಲಿಂಕಿಂದು ಆ್ಯಂಕರ್ ಅನ್ಕೋತೀನಿ. AX6000 ಅಂತ TP ಲಿಂಕಲ್ಲೂ ಇದೆ. ಜಿಯೋದವರು ಈ ಒಂದು ರೂಟರ್ನ ಕೇವಲ ₹6,000 ಲಾಂಚ್ ಮಾಡಿದ್ದಾರೆ. ಇದೇ ಸ್ಪೆಸಿಫಿಕೇಶನ್ ಹೊಂದಿರುವಂಥ TP ಲಿಂಕಿನ ರೂಟರ್ಗೆ ₹20,000 ಆಗುತ್ತೆ, ಆಯಿತಾ. ನಂಗೆ ಗೊತ್ತಿಲ್ಲ ಎಷ್ಟು ಕಂಪ್ಯಾರಿಸನ್ ಮಾಡ್ಬೋದು ಅಂತ ಅದಕ್ಕೂ ಇದಕ್ಕೂ. ಒಟ್ಟಿಗೆ ಸ್ಪೀಡ್ ವೈಸು ಎರಡರಲ್ಲೂ ಕೂಡ ತುಂಬ ಕ್ಲೋಸ್ ಇದೆ. 5ರಿಂದ 6,000 MB/s. ಅವ್ರು ಹೇಳೋ ಪ್ರಕಾರ 4,800 ಇನ್ನೂ ಜಾಸ್ತಿ ಬರುತ್ತೆ ಅಂತ ಅಂತಾರೆ. ಒಟ್ಟಿಗೆ 4,800 ಬಂದುಬಿಟ್ರು ಅಂತೂ ಬೆಂಕಿ ವಿಷಯ. TP ಲಿಂಕು ಕೂಡ ಆಲ್ಮೋಸ್ಟ್ ಸಿಮಿಲರ್ ಸ್ಪೀಡನ್ನೇ ಕೊಡುತ್ತೆ ಮತ್ತು ಇದು ಹೆವಿ ಜಾಸ್ತಿ ದೂರ ಕನೆಕ್ಟಿವಿಟಿ ಸಿಗುತ್ತೆ ಅಂತ ಅಂತಾರೆ. ನೋಡೋಣ, ಆದರೆ ಇದನ್ನು ನಾನು ಪರ್ಚೇಸ್ ಮಾಡಿ ರಿವ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಕಾಮೆಂಟ್ ಮಾಡಿ ಬೇಕು ಅಂತ ಅಂದರೆ, ಆಯಿತಾ. ಸೊ ಒಟ್ಟಿನಲ್ಲಿ ಆನ್ ಪೇಪರ್ ಸ್ಪೆಸಿಫಿಕೇಶನ್ ನೋಡಿದ್ರೆ ಅನ್ಬಿಲಿಯಬಲ್ ಅನಿಸುತ್ತೆ ಇವರು ಲಾಂಚ್ ಮಾಡಿರುವಂಥ ₹6,000 ಪ್ರೈಸಿಗೆ, ಆಯಿತಾ. ಕಂಪೇರ್ ಮಾಡಿಕೊಂಡ್ರೆ ಬೇರೆ ಬ್ರ್ಯಾಂಡಿಗೆ ತುಂಬ ಕಡಿಮೆಗೆ ಲಾಂಚ್ ಮಾಡಿದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಡ್ಯಾನಿ ಬಾಯ್ಲ್. ನೀವು ಸ್ಲಮ್ ಡಾಗ್ ಮಿಲಿಯನೇರ್ ಮೂವಿಯನ್ನು ನೋಡಿದರೆ, ಆ ಮೂವಿಯ ಡೈರೆಕ್ಟರ್ ಇವರು ಡ್ಯಾನಿ ಬಾಯ್ಲು. ರೀಸೆಂಟಾಗಿ ಅವ್ರದ್ದೊಂದು ಫಿಲಮ್ ಲಾಂಚ್ ಆಗಿದೆ, 28 ಇಯರ್ಸ್ ಲೇಟರ್ ಅಂತ. ಇದರಲ್ಲಿ ಅವರು 20 ಐಫೋನ್ಗಳನ್ನು ಒಂದು ರೀತಿ ಅರೇಂಜ್ ಮಾಡಿಕೊಂಡು ಒಂದು ಸೀನನ್ನು ಶೂಟ್ ಮಾಡಿದಾರಂತೆ, ಆಯಿತಾ. ಅದ್ರದ್ದು ಫೋಟೋನ ನಿಮಗೆ ತೋರಿಸ್ತಾ ಇದ್ದೀನಿ. 28 ಐಫೋನ್ಗಳನ್ನು ಸುತ್ತ ಹಾಕಿದ್ದಾರೆ. ಮೋಸ್ಟ್ಲಿ ಎಲ್ಲದರಲ್ಲೂ ಒಟ್ಟಿಗೆ ರೆಕಾರ್ಡ್ ಆಗ್ತಿರುತ್ತೆ. ಒಂದೊಂದು ಫ್ರೇಮನ್ನು ತೊಗೊಂಡ್ಬಿಟ್ಟು ಸಿಂಗಲ್ ಫ್ರೇಮನ್ನು ಡಿಫ್ರೆಂಟ್ ಒಂದು ರೀತಿ ಮೂಮೆಂಟ್ ಕೊಟ್ಟರೆ ಸಕಲಾಗಿ ಕಾಣುತ್ತೆ. ನಂಗೆ ಅನ್ನಿಸ್ತಂಗೆ ಈ ಶಾರ್ಟನ್ನು ಈವನ್ ಯಾವುದದು ಅದು ಮೂವಿ ಇದೆ, ಹೆಸರು ಮರ್ತೋಯ್ತು ನನಗೆ, ಮ್ಯಾಟ್ರಿಕ್ಸ್ ಮೂವಿಯಲ್ಲಿ ಅವ್ನು ಹಿಂಗೆ ಬೆಂಡ್ ಆಗೋದನ್ನು ಸಿಮಿಲರ್ ಇದರಲ್ಲಿ, ಮೋಸ್ಟ್ಲಿ ಅದು ಆ್ಯನಿಮೇಷನ್ ಅನ್ಕೋತೀನಿ, ಬಟ್ ಸ್ಟಿಲ್ ಆ ಥರ ಶಾರ್ಟನ್ನು ಇವರು ಐಫೋನಲ್ಲಿ ಶೂಟ್ ಮಾಡ್ತಾ ಇದ್ದಾರೆ. ಸೊ ಈ ಆ್ಯಕ್ಚುಲಿ ಸೀನ್ ಹೆಂಗೆ ಬಂದಿದೆ ಅಂತ ನೋಡಬೇಕು, ನೋಡೋಣ. ಥಿಯೇಟ್ರಿಗೆ ಹೋಗೋಷ್ಟು ಟೈಮ್ ಇಲ್ಲ. ಸೊ ಇದು ಯಾವುದಾದ್ರೂ OTTಗೆ ಬಂದಾಗ ಸೀನ್ ಯಾವ ರೀತಿ ಬಂದಿದೆ ಅಂತ ನೋಡೋಣ, ಆಯಿತಾ. ಗೊತ್ತಿಲ್ಲ, ಅದು ಆಲ್ರೆಡಿ ಯೂಟ್ಯೂಬಲ್ಲಿ ಹಾಕಿದ್ದಾರೆ ಏನು ಅಂತ. ಸೊ ಒಟ್ಟಿಗೆ ಐಫೋನ್ನ ಯೂಸ್ ಮಾಡಿ ಒಂದು ಶಾರ್ಟ್ ಅಂತ ತೆಗೆದಿದ್ದಾರೆ. ಇಂಟ್ರೆಸ್ಟಿಂಗ್ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಟೆಸ್ಲಾದವರು ಮುಂಬೈನಲ್ಲಿ ಮುಂದಿನ ತಿಂಗಳು ಫಸ್ಟ್ ಶೋರೂಮನ್ನು ಓಪನ್ ಮಾಡ್ತಾರಂತೆ. ಫೈನಲಿ ನೋಡ್ರಪ್ಪ, ಟೆಸ್ಲಾ ನಮ್ಮ ದೇಶಕ್ಕೆ ಬಂದೇ ಬಿಡ್ತು. ನೆಕ್ಸ್ಟ್ ನಮ್ಮ ದೇಶದ ರಸ್ತೆಗಳಲ್ಲಿ ಟೆಸ್ಲಾ ಕಾರ್ಗಳನ್ನು ನೋಡ್ಬೋದು. ಎಷ್ಟು ಲಾಂಚ್ ಮಾಡ್ತೇನೆ ಅಂತ ನಾನು ಹೆವಿ ಕ್ಯೂರಿಯಸ್ ಆಗಿದ್ದೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ದೇಶದಲ್ಲಿ AI ಮತ್ತು ಸ್ಯಾಟಲೈಟನ್ನು ಯೂಸ್ ಮಾಡಿಕೊಂಡು ನಮ್ಮ ದೇಶದ ಮೂಲೆಯ ತಾಪಮಾನವನ್ನು ಮೆಷರ್ ಮಾಡ್ತಾ ಇದ್ದಾರಂತೆ, ಆಯಿತಾ. ಲಿಟ್ರಲಿ ಎಷ್ಟು ಆ್ಯಕ್ಯುರೇಟ್ ಅಂತ ಅಂದರೆ, ಒಂದು ಬಿಲ್ಡಿಂಗ್ ಲೆವೆಲ್ನಲ್ಲಿ ನಾನೇನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ, ಈ ಬಿಲ್ಡಿಂಗಲ್ಲಿ ಎಷ್ಟು ಟೆಂಪ್ರೇಚರ್ ಇದೆ, ಎಷ್ಟು ತಾಪಮಾನ ಇದೆ ಅನ್ನೋದನ್ನು ಈ AI ಮತ್ತು ಸ್ಯಾಟಲೈಟನ್ನು ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರಂತೆ. ಇಂಟ್ರೆಸ್ಟಿಂಗ್ ವಿಷಯ ಆಯಿತು, ಅಷ್ಟು ಆ್ಯಕ್ಯುರೇಟಾಗಿ. ಬೆಂಕಿಗರು, ನಮ್ಮ ದೇಶ ಟೆಕ್ನಾಲಜಿಯಲ್ಲಿ ಇಂಪ್ರೂವ್ ಆಗ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಅಡೋಬ್ನವರು ಒಂದು ಫ್ರೀ ಕ್ಯಾಮರಾ ಅಪ್ಲಿಕೇಶನ್ನ ಐಫೋನ್ಗೆ ಲಾಂಚ್ ಮಾಡಿದ್ದಾರೆ. ಇದರ ಹೆಸರು ಬಂದ್ಬಿಟ್ಟು ಪ್ರಾಜೆಕ್ಟ್ ಇಂಡಿಗೋ ಅಂತ. ಏನು ಪಿಕ್ಸೆಲ್ ಕ್ಯಾಮ್ರಾನ ಬಿಲ್ಡ್ ಮಾಡಿದರು, ಗೂಗಲ್ ಪಿಕ್ಸೆಲ್ ಕ್ಯಾಮ್ರಾನ, ಅದೇ ಟೀಮ್ ಅವರು ಅಡೋಬ್ ಕಂಪ್ನಿಯ ಒಳಗೆ ವರ್ಕ್ ಮಾಡಿ
ಈ ಪ್ರಾಜೆಕ್ಟ್ ಇಂಡಿಗೋ ಕ್ಯಾಮರಾ ಅಪ್ಲಿಕೇಶನ್ನ ಲಾಂಚ್ ಮಾಡಿದ್ದಾರೆ. ಸೊ ಇದು ಆಲ್ರೆಡಿ ಐಫೋನ್ಗೆ ಅವೈಲಬಲ್ ಇದೆ, ಒಂದ್ಸಲ ಚೆಕ್ ಮಾಡಿ ನೋಡಿ. ಸೊ ಇದರಲ್ಲಿ ನಮಗೆ ಮ್ಯಾನ್ಯುವಲ್ ಕಂಟ್ರೋಲ್ ಸಿಗುತ್ತಂತೆ, ರಾ ಫೋಟೋಸನ್ನು ಶೂಟ್ ಮಾಡ್ಬೋದು, ನ್ಯಾಚುರಲ್ ಲುಕ್ ನಮಗೆ ಸಿಗುತ್ತಂತೆ. ಸೊ ಕಸ್ಟಮೈಸೇಷನ್ ಆಪ್ಷನ್ ಸ್ವಲ್ಪ ಜಾಸ್ತಿ ಇರುತ್ತೆ, ಎಕ್ಸ್ಪೋಜರ್ ಹೆಂಗೆ ಬೇಕು ನಿಮ್ಗೆ, ಹೆಂಗೆ ಬೇಕು ಹಂಗೆ ನಾವು ಹೆಂಗೆ ಪ್ರೋ ಮಾಡಲ್ ತೆಗಿತೀವಲ್ವಾ, ಹೆಂಗೆ ಬೇಕು ಹಂಗೆ ನಾವು ಶಾರ್ಟ್ಸನ್ನು ತೆಗಿಬೋದು. ಸೊ ಇಂಟ್ರೆಸ್ಟಿಂಗ್ ವಿಷಯ ನೋಡಿ. ಇದ್ರ ಬಗ್ಗೆನೂ ಕೂಡ ವಿಡಿಯೋ ಬೇಕಾ ಡೆಡಿಕೇಟೆಡ್ಡು, ಕಾಮೆಂಟ್ ಮಾಡಿ, ನಾನು ಮಾಡ್ತೀನಿ. ಅಪ್ಲಿಕೇಶನ್ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅವ್ರದ್ದು ವೆಬ್ಸೈಟ್ ಚೆಕ್ ಮಾಡಿದೆ, ಅವ್ರು ಕೆಲವೊಂದು ಫೋಟೋ ಸ್ಯಾಂಪಲ್ ಹಾಕಿದ್ದಾರೆ, ಅದು ಎಷ್ಟು ನಿಜ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ನಿಜ ಆಗಿದ್ರೆ ಔಟ್ಪುಟ್ ಮಾತ್ರ ಸಕ್ಕದಾಗಿ ಬರ್ತಾಯಿದೆ ಅಂತ ಅನ್ನಿಸ್ತು ನನಗೆ. ಅಂದರೆ ಏನು ಆಪಲ್ದು ಕ್ಯಾಮ್ರಾ ಅಪ್ಲಿಕೇಶನ್ ಇದೆ ಒರಿಜಿನಲ್ಲು, ಅದು ಕಂಪೇರ್ ಮಾಡಿಕೊಂಡ್ರೆ ಇನ್ನೂ ಬೆಟರ್ ಇದೆ ಅಂತ ಹೇಳಲಾಗ್ತಾಯಿದೆ. ನೋಡಬೇಕು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಚೈನೀಸ್ ಮಿಲಿಟ್ರಿ ಅವರು ಒಂದು ಹೊಸ ವೆಪನ್ನ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ ಆಯಿತಾ. ಸೊ ಮಸ್ಕಿಟೋ ಸೊಳ್ಳೆಯ ಸೈಜಿಂದು ಒಂದು ಡ್ರೋನ್ ಅಂತೆ ಆಯಿತಾ, ಸಣ್ಣ ಡ್ರೋನನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ. ಸೊ ಇದನ್ನು ಯುದ್ಧದ ಸಮಯದಲ್ಲಿ ಯೂಸ್ ಮಾಡ್ಬೋದಂತೆ ಆಯಿತಾ. ಸೊ ಲಿಟ್ರಲಿ ಗೊತ್ತಾಗಲ್ಲ, ಬರೀ 1.3 ಸೆಂಟಿಮೀಟ್ರ್ ಉದ್ದ ಇರುವಂತಹ ಡ್ರೋನ್ ಇದು. ತೋರಿಸ್ತಾ ಇದ್ದೀನಿ ಇಮೇಜನ್ನು. ಇದು ಮೋಸ್ಟ್ಲಿ ಡಿಟೆಕ್ಟು ಆಗಲ್ವಾ ಅಂತ ಯಾವ ಡಿವೈಸ್ಗೂ. ಇಷ್ಟು ಸಣ್ಣ ಡ್ರೋನು. ಈ ಚೈನೀಸ್ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ಮೆಂಟ್ಸ್ ಇದೆ ಅಂತ ನೋಡಿ, ಈ ಮುಖಾಂತರನೇ ಗೊತ್ತಾಗುತ್ತೆ. ಸಣ್ಣ ಸೊಳ್ಳೆ ಸೈಜಿನ ಡ್ರೋನು, ಯಪ್ಪ ಗೊತ್ತಾಗಲ್ಲ. ಅದರೊಳಗೆ ಒಂದು ಕ್ಯಾಮ್ರನ್ನ ಹಾಕ್ಬಿಡ್ತಾರೆ, ಹೇಳೋದಕ್ಕಾಗಲ್ಲ ಅವರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಟೆಸ್ಲಾದವರು ರೋಬೋ ಟ್ಯಾಕ್ಸಿ, ಫುಲ್ಲಿ ಆಟೋಮೇಟೆಡ್ ಟ್ಯಾಕ್ಸಿಯನ್ನು, ಡ್ರೈವರ್ಲೆಸ್ ಟ್ಯಾಕ್ಸಿಯನ್ನು ಅಮೆರಿಕಾದಲ್ಲಿ ಲಾಂಚ್ ಮಾಡಿದ್ದಾರೆ. ಆಸ್ಟನ್ ಅನ್ನುವಂಥ ಒಂದು ಸಿಟಿಯಲ್ಲಿ ಇದನ್ನು ಲಾಂಚ್ ಮಾಡಿದ್ದಾರೆ. ಸೊ ಸ್ಟಾರ್ಟಿಂಗು ಆಫರ್ ಅಂದ್ಬಿಟ್ಟು ಬರೀ $4.2. ಸೊ 8×4=32, ಹತ್ತತ್ರ $350 ಕೊಟ್ಟರೆ ನೀವು ಡ್ರೈವರ್ಲೆಸ್ ಟ್ಯಾಕ್ಸಿಯಲ್ಲಿ. ಅಂದರೆ ತುಂಬ ರಿಸ್ಟ್ರಿಕ್ಟೆಡ್ ಏರಿಯಾ ಆಯಿತು, ತುಂಬ ಎಲ್ಲಿ ಬೇಕಲ್ಲಿ ಹೋಗೋದಕ್ಕಾಗಲ್ಲ. ಒಂದು ರೇಡಿಯಸ್ನ ಫಿಕ್ಸ್ ಮಾಡಿ ಅದ್ರ ಒಳಗಡೆ ನೀವು ಎಲ್ಲಿ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು ಅಂತ ಈ ಪ್ಲ್ಯಾನನ್ನು ಲಾಂಚ್ ಮಾಡಿದ್ದಾರೆ. ನೆಕ್ಸ್ಟ್ ಮೋಸ್ಟ್ಲಿ ಅದನ್ನು ಎಕ್ಸ್ಟೆಂಡ್ ಕೂಡ ಮಾಡ್ಬೋದು. ಅಮೆರಿಕಾದಲ್ಲಿ ಹೌದು ಈ ರೋಬೋ ಟ್ಯಾಕ್ಸಿ ಕೆಲಸವನ್ನು ಮಾಡ್ತಿದೆ. ನಮ್ಮ ದೇಶಕ್ಕೆ ಏನಾರು ಬಂತು ಅಂದರೆ ಹೆಂಗೆ ಕೆಲಸ ಮಾಡ್ಬೋದು ಅಂತ ಯೋಚನೆ ಮಾಡೇ ತಲೆ ಕೆಟ್ಟೋಗ್ತಾ ಇದೆ ನನಗೆ. ನಮ್ಮ ಟ್ರಾಫಿಕ್ಕನ್ನು ಪ್ರೊಡಿಕ್ಟ್ ಮಾಡೋದೇ ಕಷ್ಟ. ಯಾರು ಹೆಂಗೆ ನುಗ್ಬಿಡ್ತಾರೆ, ಆಟೋದವ್ರು ಹೆಂಗೆ ಮುಂದಕ್ಕೆ ಬಂದುಬಿಡ್ತಾರೆ, ಬೈಕ್ನವ್ರು ಹೆಂಗೆ ಎಲ್ಲೆಲ್ಲೋ ಹೆಂಗೆ ಹೋಗ್ತಾರೆ ಅಂತ ಗೊತ್ತಾಗಲ್ಲ. ಟೆಸ್ಲಾಗೆ ತಲೆ ಕೆಟ್ಟು ಅಲ್ಲೇ ಸ್ಟಾಪ್ ಆಗ್ಬಿಡುತ್ತೇನೋ ಸಿಗ್ನಲ್ ಮಧ್ಯದಲ್ಲಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಐಫೋನ್ 17 ಸೀರೀಸ್ನಲ್ಲಿ ಎಷ್ಟು ಬ್ಯಾಟ್ರಿ ಇರುತ್ತೆ ಅಂತ ಕೆಲವೊಂದು ರಿಪೋರ್ಟ್ ಹೇಳ್ತಾ ಇದೆ. ಸೊ ಅದ್ರ ಪ್ರಕಾರ ಐಫೋನ್ 17ನಲ್ಲಿ 3600 mAh ಕೆಪಾಸಿಟಿ ಬ್ಯಾಟ್ರಿ ಅಂತೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರಬಹುದೇನೋ. ಐಫೋನ್ 17 ಏರ್ನಲ್ಲಿ ಬರೀ 2800 mAh ಕೆಪಾಸಿಟಿ ಬ್ಯಾಟ್ರಿ. ಇದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೆ ನಾನು ಮುಂಚೆ. ಐಫೋನ್ 17 ಪ್ರೋನಲ್ಲಿ ಸೇಮ್ 3600, 700, 800 ಒಳಗಡೆನೇ ಇರುತ್ತೆ ನಂಗೆ ಅನ್ನಿಸ್ತಂಗೆ. ಮತ್ತು ಪ್ರೋ ಮ್ಯಾಕ್ಸ್ನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಅಂತೆ ಇರೋದ್ರಲ್ಲಿ. ಪ್ರೋ ಮ್ಯಾಕ್ಸಲ್ಲೇ ಐಫೋನ್ 17 ಪ್ರೋ ಮ್ಯಾಕ್ಸಲ್ಲೇ ಸ್ವಲ್ಪ ಸ್ಟ್ಯಾಂಡರ್ಡ್ ಸೈಜಿನ ಬ್ಯಾಟ್ರಿ ಇರೋದು, ಉಳಿದಿದ್ದೆಲ್ಲ ಹೆವಿ ಕಡಿಮೆ ಇದೆ. ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಬ್ಯಾಟ್ರಿ ಬಾಳಿಕೆ ಬರುತ್ತೆ ಅದು ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸ್ಯಾಮ್ಸಂಗ್ ಅವರು ಗ್ಯಾಲಕ್ಸಿ S25 FE ಫೋನನ್ನು ಇನ್ನು ಕೆಲವು ದಿನಗಳಲ್ಲಿ ಲಾಂಚ್ ಮಾಡಬಹುದು. ರೂಮರ್ಸ್ನ ಪ್ರಕಾರ ಈ ಫೋನ್ ತುಂಬ ಹೆವಿ ತಿನ್ನಾಗಿರುತ್ತೆ, ಈವನ್ ಬೆಸಲ್ಸ್ ಕೂಡ ತುಂಬ ತಿನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯೂಶಲಿ FE ಸೀರೀಸ್ ಎಲ್ಲ ದಪ್ಪ ಬೆಸಲ್ಸ್ ಕೊಡೋರು. ಮತ್ತು ಈ ಫೋನು ಈ ಸಲ 7.4 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನ್ ಆಗುತ್ತೆ ಅಂತ. ಹೆವಿ ತಿನ್ನಾಗಿರುವಂಥ ಫೋನ್ ಆಗಬಹುದು, ನೋಡೋಣ ಹೆಂಗಿರುತ್ತೆ ಅಂತ ಆಯಿತಾ. ಯೂಶಲಿ FE ಸೀರೀಸ್ ಚೆನ್ನಾಗಿರುತ್ತೆ, ಮೆಟಾಲಿಕ್ ಫ್ರೇಮ್ ಎಲ್ಲ ಕೊಡ್ತಾರೆ. ಬಟ್ ಅವ್ರು ಮಾಡ್ತಿದ್ದ ಪ್ರಾಬ್ಲಮ್ ಏನಪ್ಪ ಅಂದರೆ ಸ್ವಲ್ಪ ದಪ್ಪ ಇರೋದು ಮತ್ತು ಬೆಸಲ್ಸ್ ಎಲ್ಲ ಹೆವಿ ದೊಡ್ಡದಾಗಿರ್ತಿತ್ತು. ಅದೆಲ್ಲ ಫಿಕ್ಸ್ ಮಾಡಿಬಿಟ್ರೆ ಫುಲ್ ಆ್ಯಕ್ಚುಯಲ್ ಫ್ಲ್ಯಾಗ್ಶಿಪ್ ಫೋನ್ ರೀತಿಯಲ್ಲಿ ಅನಿಸುತ್ತೆ. ನೋಡೋಣ ಈ ಸಲ ಹೆಂಗಿರುತ್ತೆ ಈ ಫೋನು ಅಂತ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.